Hi guys, welcome back to our YouTube channel. So yes, we have started our journey, but ಎಲ್ಲಿಗೆ ಅಂತ ನಾವು ಹೇಳಲ್ಲ. ನೀವೇ ವೆಯ್ಟ್ ಮಾಡಿ ನೋಡಿ. ಏನಂತೀರಾ? ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಏನಲ್ಲ ಇವಾಗ ಸ್ಟಾರ್ಟ್ ಮಾಡಿದ್ದೀವಿ, ಪೂಜೆ ಮಾಡಿಸ್ಕೊಂಡು ಇಲ್ಲಿಂದ ಸ್ಟಾರ್ಟ್ ಮಾಡೋಣ ಅಂತ. ಓಕೆ, ಜೈ ಬಜರಂಗ್. ಏನು ತಿಂತಾ ಇದ್ದೀರಾ? ಸಾರಿ, ಕುಡಿತಾ ಇದ್ದೀರಾ? ಸ್ಟಾಪ್ ಅಣ್ಣ ಹೇಳಿದ್ರಿ ಅಣ್ಣ. ಅಲ್ಲೇ ಇಟ್ಕೊಳ್ಳಿ. ಸರ್, ದಹಿ ಪುರಿ ತಿಂತೀರಾ? ಹಾಂ, ವೆಲ್ಕಮ್ ಬ್ಯಾಕ್. ಇಂದ ಹಾಫ್ ಅನ್ ಅವರ್ಗೆ ನಿದ್ದೆ ಹೊಡಿತಾ ಇದೆಯಲ್ಲ. ಅರ್ಧ ಗಂಟೆ ನಾವು 1 ಅವರ್ ಆಯಿತು. ಹೋಗ್ದು ಇಕ್ಕಿದ್ರೆ ಫುಲ್ ನಿದ್ದೆ. ನನಗೆ ನಿದ್ದೆ ಹಿಡಿತಾ ಇದೆ. ಬೇಗ ಎದ್ದಿದ್ದೀನಿ. ಓಲೆ ಬೇಗ ಎದ್ದಿದೆ ಬಿಡು. 6 ಗಂಟೆಗೆ ಎದ್ದು ಬೇಗ ಎದ್ದಿದ್ದಿ. 5 o'clock. ಚೆನ್ನಾಗಿ ತಿನ್ಬಿಡೋದು, ಮಾಲಿಕೊಂಬಿಡೋದು. ನಾನು ನಿದ್ದೆ ಮಾಡಿಲ್ಲ, ಏನಿಲ್ಲ. ಸೊ ಎಸ್ ಗೈಸ್, ನಾವೀಗ ವಿ ಆರ್ ಆಲ್ಮೋಸ್ಟ್ ನಿಯರ್ ಚಿತ್ರದುರ್ಗ. ನಾವು ಹುಬ್ಬಳ್ಳಿವರೆಗೂ ರೀಚ್ ಆಗೋಣ ಅಂತ ಇವತ್ತು ಅನ್ಕೊಂಡಿದ್ದೀವಿ. ಹಾವೇರಿ. ಎಸ್, ನೋಡೋಣ. ಮಳೆ ಅಂತೂ ಏನೂ ಇಲ್ಲ ಈ ಕಡೆ. ಫುಲ್ ಸಕ್ಕತ್ತಾಗಿದೆ ರೋಡ್ ಅಂತೂ. ಫುಲ್ ಹೈವೇಸ್. ಗೈಸ್, ನಾನು ಇವ್ರ ಜೊತೆ ಹೋಗಲ್ಲ. ಐ ಆಮ್ ಗೋಯಿಂಗ್ ಸೋಲೋ ನಾವು. ಕೆಲಸ ಮಾಡು. ನನ್ನ ಪಾಡಿಗೆ ನಾನು ಬೈಕಲ್ಲಿ ಹೋಗ್ತೀನಿ. ನೀವು ಇಲ್ಲಿ ಯಾರ ಹತ್ರ ಆದರೂ ಲಿಫ್ಟ್ ತಗೊಂಡು ಲಾರಿ ಡ್ರಾಪ್ ಹಾಕೊಂಡು ಹೋಗ್ತೀನಿ. ನಿಲ್ಲಿಸ್ತಾನೆ ಅವನು ಕಾಯ್ಕೊಂಡು. ಡ್ರಾಪ್ ಕೇಳ್ತಿದ್ದಾನೆ, ನಿಲ್ಸೋಣ ಅಂದ್ಬಿಟ್ಟು ನಿಲ್ಲಿಸ್ಬಿಟ್ಟು ನಿಮ್ಗೆ ಡ್ರಾಪ್ ಬೇರೆ ಕೊಡ್ತಾರೆ. ಇಲ್ಲ, ನೀವು ವರಸ್ಟ್ ಫಲ. ಈ ಯಾವಾಗಾದರೂ ನಾವು ಹೊರಗಡೆ ಬಂದರೆ, ಏನೋ ಒಂದು ಬ್ರೇಕ್ ತಗೊಳ್ಳೋಣ ಅಂತ ಬಂದರೆ ತಲೆ ಕೆಡಿಸೋದೇ ಕೆಲಸ. ಇನ್ನು 1/4 ಗಂಟೆ ಆಗಿಲ್ಲ, ನಿದ್ದೆ ಹೊಡಿತಾ ಇದೆಯಲ್ಲ. ತಿರ್ಗಾ ಅದನ್ನೇ ಹೇಳಿದ್ರೆ ನೋಡಿ ನನಗೆ ಸಿಟ್ಟು ಬರುತ್ತೆ. ಏನು ಮಾಡ್ಕಂತ ಹೊಡ್ಬಿಡ್ತೀನಿ. ಹೌದು, ಮೊಟ್ಬಿಡ್ತೀನಿ. ಗೈಸ್, ನೋಡಿದ್ರಾ? ಇವಾಗ ಬಿಟ್ಟು ಹೋಗ್ಬೇಕಾ ಹೋಗ್ಬಾರ್ದು? ಅದನ್ನ ಕಮೆಂಟ್ ಮಾಡೋಕೆ ಹೇಳ್ತೀನಿ. ಏನು ಮಾಡಬೇಕು?
ಕೆಟ್ಟ ನನ್ನ ಮಕ್ಕಳು ಎಲ್ಲಿ ಸಿಗ್ತಾರೆ ಹೊಡಿಲಿಕ್ಕೆ ಹೋಗ್ತಾರೆ ಅಂತ. ತಗೋ ತಗೋ. Break guys, TL ಏನೋ ಬ್ರೋ ಇರಲ್ಲ. ಸುಟ್ಟೋಗ್ತಾ ಇದೆ ಇಲ್ಲಿ ಟೀ ಇರ್ತೀನಿ ಕೈ ಉಳ್ಬೇಡಿ. ಎಲ್ಲಿಗ ನಾವಂತೂ ಈಗ ದಾವಣಗೆರೆ ಎಕ್ಸಾಸ್ಟೆಡ್. ಒಂದು 100 ಕಿಲೋಮೀಟರ್ಸ್ ಹೊಡೆದ್ವಿ ರೈಡು. ಆಲ್ಮೋಸ್ಟ್ ಹಾವೇರಿಯಿಂದ ಶಿಕಾವ್ ರೀಚ್ ಆಗಿ ಹತ್ತತ್ರ ಹುಬ್ಳಿ ಹತ್ತತ್ರ ಸ್ಟೇ ಮಾಡ್ತೀವಿ. ರೋಡ್ ಸಖತ್ತಾಗಿದೆ. ದುರ್ಗ ಮತ್ತು ದಾವಣಗೆರೆ ಪುಣೆ ಮಳೆ ಏನಿಲ್ಲ. ತುಮಕೂರಲ್ಲಿ ಸ್ವಲ್ಪ ಮಳೆ ಇತ್ತು, ಬಿಟ್ಟರೆ ಮಳೆ ಎಲ್ಲೂ ಸಿಕ್ಕಿಲ್ಲ. ಸ್ವಲ್ಪ ಲೈಟಾಗಿ ಬಂತು, ಬಟ್ ಅದಕ್ಕೂ ಸ್ವಲ್ಪ ಒಂದು 2 ಕಿಲೋಮೀಟ್ರ್ ಮುಂದೆ ಬಂದರೆ ಒಂದು ಬ್ಲಾಕ್ ಹನಿ ಕೂಡ ಆಫ್ಟರ್ ದಾವಣಗೆರೆ. ಆ್ಯಂಡ್ ಒನ್ ಮೋರ್ ಥಿಂಗ್ ಗೈಸ್, ನಾವು ದಾವಣಗೆರೆಯಲ್ಲಿ ಬೆಣ್ಣೆ ದೋಸೆ ಟ್ರೈ ಮಾಡಕ್ಕೆ ಹೋಗ್ತೀವಿ. ಅಥೆಂಟಿಕ್ ದಾವಣಗೆರೆ ಬೆಣ್ಣೆ ದೋಸೆ ನೋಡುವ. ಸೊ ವಿಲ್ ಮೀಟ್ ಯು ಇನ್ ದಾವಣಗೆರೆ ಬೆಣ್ಣೆ ದೋಸೆ. ಬಾಯ್. ಯಲಹಂಕದಲ್ಲಿ ಬೆಂಗಳೂರಲ್ಲಿ ದಾವಣಗೆರೆ ಇವ್ರು ಆ್ಯಕ್ಚುಲಿ ಯಾವಾಗ ಸೆಟ್ ಬೆಣ್ಣೆ ದೋಸೆ, ಬೆಣ್ಣೆ ಸೆಟ್ ದೋಸೆ, ಬೆಣ್ಣೆ ಸೆಟ್ ದೋಸೆ ಎಷ್ಟು 9:30 10 ಆದ್ರೂ ಕುಡ್ಕೊಂಡು ಹೋಗಿ ತಿಂದು ಅಲ್ಲಿ ಹೋಗಿ ತಿಂದು ಬರ್ತೀವಿ. ದಾವಣಗೆರೆಯಲ್ಲೇ ಟ್ರೈ ಮಾಡೋಣ. ಪ್ರಾಪರ್ ದಾವಣಗೆರೆಯಲ್ಲಿ ಅಥೆಂಟಿಕ್ ಸ್ಟೈಲ್ ದಾವಣಗೆರೆ ಬೆಣ್ಣೆ ದೋಸೆ ತಿನ್ನೋಣ. ಸೊ ಲೆಟ್ಸ್ ಮೀಟ್ ಮತ್ತೆ ಬಾಯ್. ಪ್ಯಾಂಟು ಗಾನ್ ಕೇಸಾ ಫಿಶ್. ಗೈಸ್ ಫೈನಲಿ ನಾವು ಹಾವೇರಿ ಹತ್ರ ಇದ್ದೀವಿ. ಮಳೆ ಅಂತೂ ಚರ್ಚಿ ಬಿಸಾಕ್ತಾ ಇದೆ. ಅಲ್ಲಿಂದ ಮಳೆ ಇಲ್ಲ ಅಂತ ಬಂದ್ವಿ. ಇಲ್ಲಿ ನೋಡಿದ್ರೆ ನಾನ್ ಸ್ಟಾಪ್ ಎಕ್ಸ್ಪ್ರೆಸ್ 100 ಕಿಲೋಮೀಟರ್ಸಿಂದ ಕಂಟಿನ್ಯೂಸ್ ಮಳೆ. ಇನ್ನೂ ನಾವು ಹೋಗೋ ಸ್ಟೇಗೆ 1.5 hour ಆಗುತ್ತೆ. ಸ್ವಲ್ಪ ಬನ್ನಿ ಸರ್, ಆರಾಮಾಗಿ ಬನ್ನಿ, ವೆಯ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬ್ಯಾಗ್ ಬೇರೆ ಸುಟ್ಟೋಯ್ತು. ಅಯ್ಯೋ ಹೌದು, ಬ್ಯಾಗ್ ಬೇರೆ ಸುಟ್ಟೋಗಿ ಅಲ್ಲಿ ನಿಲ್ಲಿಸಿ ಪಜೀತಿ ರಾಮಾಯಣ ಟ್ಯಾಂಕ್ ಎಲ್ಲ ಸುಟ್ಟಾಕಿದ್ರಲ್ಲ. ನಾವು ಆ್ಯಕ್ಚುಲಿ ರೈನ್ ಪ್ರೂಫ್ಗೆ ಅಂದ್ಬಿಟ್ಟು ಶೂ ಕವರ್ ತೊಗೊಂಡಿದ್ವಿ. ಅದು ರಬ್ಬರ್ ಮೆಟೀರಿಯಲ್ದು. ಅದನ್ನು ಇವರು ತಲೆಯಲ್ಲಿ ಬುದ್ಧಿ ಇಲ್ದಿರಂಗೆ ಈ ಸೈಡಲ್ಲಿ ಇಟ್ಟವ್ರೆ, ರೈಟ್ ಸೈಡ್ ಸೈಲೆನ್ಸರ್ ಕಡೆಗೆ. ಅದೆಲ್ಲ ಹೀಟಿಗೆ ಮೆಲ್ಟ್ ಆಗಿ
ಸುರಿದು ಬ್ಯಾಗ್ ಗೋವಿಂದ ಆಯ್ತಲ್ಲ. ಬರ ಲೇಟ್ ಆಯ್ತು. ಓಕೆ ಫೈನ್. ಫುಲ್ ಮಳೆ, ಕಂಟಿನ್ಯೂಸ್ ನಾನ್ ಸ್ಟಾಪ್ ಮಳೆ ಬಂದಿದ್ದೆ ಎಲ್ಲ ಒಣಗಾಕಿ. ವಿ ಆರ್ ಸೋ ಟಯರ್ಡ್. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ನಾವೀಗ ಶಿಗಾವ್ ಸ್ಟೇಯಿಂದ ಹೊರಡ್ತಾ ಇದ್ದೀವಿ. ಆ್ಯಕ್ಚುಲಿ ಸ್ವಲ್ಪ ನಮ್ಮದೇನೋ ಎಷ್ಟಾಯಿತು ಟೈಮು? 9:30. 9:30 ಆಯಿತು. ಯಾಕೋ ಇಂಜಿನ್ ತೋರಿಸ್ತಾ ಇದೆ ಮಾರ್ಕು. ಇಂಜಿನ್ ಲೈಟ್ ಆನ್ ಆಗಿದೆ. ಸೊ ನಾವು ಚೆಕ್ ಮಾಡಿದ್ವಿ, SD ಸರ್ವಿಸ್ ಸೆಂಟರು ಹುಬ್ಳಿಯಲ್ಲಿದೆ. ಸೊ ಹೋಗ್ತಾ ಆನ್ ದ ವೇ ಅಲ್ಲಿ ಸರ್ವಿಸ್ ಸೆಂಟರ್ಗೆ ಹೋಗಿ ಅದು ಚೆಕ್ ಮಾಡಿಸಿ ಅಲ್ಲೇ ಟಿಫನ್ ಮಾಡ್ತೀವಿ ಹುಬ್ಬಳ್ಳಿಲಿ. ಇಲ್ಲ ಆನ್ ದಿ ವೇ ಎಲ್ಲರೂ ಮಾಡಿಕೊಂಡು ಇಲ್ಲಿಂದ ಹುಬ್ಬಳ್ಳಿ ಆಲ್ಮೋಸ್ಟ್ 50 ಮಿನಿಟ್ಸ್ ಇದೆ. ಹಂಗೆ ಅಲ್ಲೇ ಸರ್ವಿಸ್ ಸೆಂಟರು ಎಲ್ಲ ಚೆಕ್ ಮಾಡಿಕೊಂಡು 79 ಕಿಲೋಮೀಟರ್ ಅದ ಅಷ್ಟೇ. 70 ಅಷ್ಟೇ. 72 75 ಅಷ್ಟು ಹುಬ್ಬಳ್ಳಿ. ಹಾಂ ಹತ್ರ. ಹಾಂ 55. ಸೊ ನಾವೀಗ ಆಲ್ರೆಡಿ ಶಿಗಾವ್ ಅಂತ ಹೇಳಿರೋದ್ರಿಂದ ನೀವೇನಾದರೂ ಗೆಸ್ ಮಾಡ್ಬೋದಾ ನಾವು ಯಾವ ಕಡೆ ಹೊರಟಿದ್ವಿ ಅಂತ? ಗೊತ್ತಾಗಿದ್ರೆ ಕಾಮೆಂಟಲ್ಲಿ ತಿಳಿಸ್ಕೊಡಿ. ಬಿಕಾಸ್ ನಾನು ನಮ್ಮ ಪ್ಲೇಸ್ ಯಾವುದು ಅಂತ ರಿವೀಲ್ ಮಾಡಲ್ಲ. ಇವತ್ತು ಮಧ್ಯಾಹ್ನ ಒಳಗೆ ನಾವು ರಿವೀಲ್ ಮಾಡ್ತೀವಿ. ಪ್ರಾಬಬ್ಲಿ ನಮ್ದು ಇವತ್ತು ಪ್ಲ್ಯಾನ್ ಇದ್ದಿದ್ದು ನಮ್ಮ ಡೆಸ್ಟಿನೇಷನ್ ಪ್ಲೇಸ್ಗೆ ರೀಚ್ ಆಗೋದು. ಬಟ್ ಇದು ಎಂಜಿನ್ ಸ್ವಲ್ಪ ಏನೋ ಲೈಟ್ ಇದೆ. ಸೊ ವಿ ಡೋಂಟ್ ವಾಂಟ್ ಟು ಟೇಕ್ ರಿಸ್ಕ್. ಸೊ ಅದು ಹಾಗೆ ಸರ್ವಿಸ್ ಸೆಂಟ್ರಲ್ಲಿ ಒಂದ್ಸರಿ ಚೆಕ್ ಮಾಡಿಕೊಂಡು ಪ್ರಾಬಬ್ಲಿ ಬೈ ಈವ್ನಿಂಗ್ ನೋಡೋಣ ಪ್ಲ್ಯಾನ್ ಹೆಂಗಿರುತ್ತೆ ಅಂತ. ಇಫ್ ಪಾಸಿಬಲ್ ಇವತ್ತು ರಿವೀಲ್ ಮಾಡ್ತೀವಿ, ಇಲ್ಲಾಂದರೆ ಕೀಪ್ ವೆಯ್ಟ್.
Is it enough for you? ಎಲ್ಲಿದ್ದೀವಿ ಈಗ? ಯಾವ area ಇದು? I don't know. ಹುಬ್ಬಳ್ಳಿ, ಗಂಡು ಮೆಟ್ಟಿದ ನಾಡು ಹುಬ್ಬಳ್ಳಿ. ತಗೋ ಮಂಜು. ಸೊ ಈಗ ಬ್ರೇಕ್ಫಾಸ್ಟ್ ಮಾಡಕ್ಕೆ ಇಲ್ಲಿಡುವ ಬೇಡವಾ? ಇಡಕ್ಕಾಗಲ್ಲ, ಆಮೇಲೆ ಮಾಡೋಣ. ನಾವೀಗ ಹುಬ್ಳಿ ಸಿಟಿಯಲ್ಲಿದ್ದೀವಿ. ತಿಂಡಿ ಎಲ್ಲ ಮುಗಿಸಿ ನಾವು ವಿ ಆರ್ ಹೆಡಿಂಗ್ ಟು ಬೆಳಗಾವಿ. ಕೇಳ್ಕೊಂಬರ್ತೀನಿ ಈಗ. ನಾವು ಆ್ಯಕ್ಚುಲಿ ಇಲ್ಲಿ ಜಾವಾ ಶೋರೂಮ್ ಹತ್ರ ಬಂದಿದ್ವಿ. ನಾನು ಆ ಕಡೆ ಹೋಗಿರ್ಲಾ? ನೀನು ಬರ್ತೀಯಾ? ಹಾಂ, ಇರೋದು ಬರ್ತೀಯಾ? ಬಿಕಾಸ್ ಇಲ್ಲಿ ಸರ್ವಿಸ್ ಇದೆಯಾ ಇಲ್ಲ ಹೆಂಗೆ ಏನೋ ಅದೆಲ್ಲ ಗೊತ್ತಿಲ್ಲ ಅಲ್ಲ. ಅದಕ್ಕೆ ಸೊ ಎಸ್ ಗೈಸ್, ಕೇಳ್ಕೊಂಡು ಹಿಂಗಾಗಿಡಿದೆ. ಹೆಲ್ಮೆಟ್ ಎತ್ಕೊಂಡು ಹೋಗಿ. ಓಕೆ ಇಷ್ಟೇ ಮುಗಿ. ಓಕೆ ಬೆಳಗಾವಿಗೆ ಈಗ ಇನ್ನು ಎಷ್ಟು ಕಿಲೋಮೀಟರ್? 45 45 ಬಿಸಿಲಿಲ್ಲ ಹಾಗಂತ ನೆರಳು ಇಲ್ಲ ಅಲ್ಲ, ಏನೋ ಒಂಥರ ಫುಲ್ ಹ್ಯೂಮಿಡಿಟಿ ಥರ. ಬಿಸಿ ಬಿಸಿ. ಸೊ ಗೈಸ್, ವಿ ಆರ್ ಜಸ್ಟ್ 45 ಕಿಲೋಮೀಟರ್ ಅವೇ ಫ್ರಮ್ ಬೆಳಗಾವಿ. ಬ್ರೇಕ್ ತಗೊಳ್ತೀವಿ ಈಗ. ಇವತ್ತು ಆ್ಯಕ್ಚುಲಿ ನಮ್ಮದು ಸ್ವಲ್ಪ ಪ್ಲ್ಯಾನ್ ಅಪ್ಸೈಡ್ ಡೌನ್ ಆಯಿತು ಬಿಕಾಸ್ ಆಫ್ ಅವರ್ ಬೈಕ್. ಸರಿ ಹೋಯ್ತಲ್ಲ ಈಗ. ನಮ್ದು ಆ್ಯಕ್ಚುಲಿ ಗಾಡಿ ಫುಲ್ಲು ಸೌಂಡ್ ಬರೋಕ್ಕೆ ಸ್ಟಾರ್ಟ್ ಆಗೋಯ್ತು. ನಮಗೆ ಏನಿದು ಒಂಥರ ವಿಯರ್ಡ್ ಆಗಿದೆಯಲ್ಲ ಅಂದ್ಬಿಟ್ಟು. ಆಮೇಲೆ ಸ್ವಲ್ಪ ಫ್ರಂಟ್ ಬ್ರೇಕ್ ಕೂಡ ಜಾಮ್ ಆಗಿಬಿಟ್ಟಿತ್ತು. ಅದು ಮಿಡ್ ಆಫ್ ದ ಹೈವೇ ಅಲ್ಲಿ ಸ್ವಲ್ಪ ಬ್ರೇಕ್ ಡೌನ್ ಆದಂಗೆ ಆಯಿತು. ಅದೇ ನಮ್ಮ ಪುಣ್ಯಕ್ಕೆ ಹುಬ್ಳಿಲಿ SD ಶೋರೂಮ್ ಇತ್ತು, ಸರ್ವಿಸ್ ಸೆಂಟರ್ ಕೂಡ ಇತ್ತು. ಬಟ್ ಅವ್ರು ಸಂಡೇ ಲೀವು, ಯಾರೋ ಕಸ್ಟಮರ್ ಬಂದಿದ್ದಾರೆ ಅಂತೇಳಿ ಓಪನ್ ಮಾಡಿ ಬೈಕ್ ತೋರ್ಸೋಕ್ಕೆ ಬಂದಿದ್ದವರು ನಮಗೆಲ್ಲ ಜನರಲ್ ಚೆಕಪ್ ಮಾಡಿ ಆಲ್ಮೋಸ್ಟ್ ಎಲ್ಲ ಇಶ್ಯೂ. ಬಟ್ ಆ್ಯಕ್ಚುಲಿ ನಾವೇ ಏನೋ ಇದರಲ್ಲಿ ಇದ್ದಿದ್ದು ಟೂಲ್ಸ್ ಯೂಸ್ ಮಾಡೋದು ರಿಮೂವ್ ಮಾಡಿಲ್ಲ ಅಂದಿದ್ರೆ ನಮ್ಗೆ ಅದು ಓಡ್ಸೋಕ್ಕೆ ಕಷ್ಟ ಆಗಿರ್ತಿತ್ತು. ಬಟ್ ಅದು ನಕಲ್ ಗಾರ್ಡ್ ಇದೆಯಲ್ವಾ, ರೈಟ್ ಸೈಡ್ ನಕಲ್ ಗಾರ್ಡ್ ಅದು ಈ ಕಡೆ ರಿಮೂವ್ ಮಾಡಿ ಹುಬ್ಳಿಯಲ್ಲಿ ಇರೋ ಜಾವಾ ಶೋರೂಮ್ವರೆಗೂ ವಿ ಜಸ್ಟ್ ಕೇಮ್ ಲೈಕ್ ದ್ಯಾಟ್ ಓನ್ಲಿ. ಆಮೇಲೆ ಇಲ್ಲಿ ಬಂದು ಸ್ವಲ್ಪ ಜುಗಾಡ್ ಮಾಡಿ ಎಲ್ಲ ಸರಿ ಮಾಡಿಸ್ಕೊಂಡು ಹಾಗೆ ಚೈನ್ಗೆ ಲೂಬ್ರಿಕೆಂಟ್ ಹಾಕ್ಸ್ಕೊಂಡು ಫುಲ್ ಡ್ರೈ ಆಗಿಬಿಟ್ಟಿತ್ತು. ಹಾಂ, ಹಾಗೆ ಚೈನ್ ಫುಲ್ ಡ್ರೈ ಇದ್ದಾಗ ಓಡಿಸ್ಬಾರ್ದು, ಬಿಕಾಸ್ ಆಫ್ ಹೀಟ್ ಅದು ಕಟ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಮತ್ತು ಉಜ್ಜೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಆಯಿಲ್ ಇಲ್ಲ ಅಂದರೆ. ಸೊ ಲೂಪ್ ಮಾಡಿಸ್ಕೊಂಡು ಆಮೇಲೆ ಅವ್ರು ನಮ್ಗೆ ಏನು ಸಜೆಸ್ಟ್ ಮಾಡಿದ್ರು, ನೀವು ಲಾಂಗ್ ರೈಡ್ ಅಂದರೆ ಲಾಂಗ್ ರೈಡ್ ಎಲ್ಲ ಪ್ಲಾನ್ ಇಟ್ಕೋಬೇಕು, ನಾವು ತಗೋಬೇಕಿತ್ತು. ಎವ್ರಿ 500 ಕಿಲೋಮೀಟರ್ಗೆ ಒನ್ಸ್ ನಾವು ಲೂಬ್ರಿಕೆಂಟ್ ಯೂಸ್ ಮಾಡೋದ್ರಿಂದ ಒಳ್ಳೇದಾಗತ್ತೆ ಬೈಕ್ ಇದಕ್ಕೆಲ್ಲ. 50 ಕಿಲೋಮೀಟರ್ ಬಂದ್ವಿ, ನಂಗಾದರೂ ಏನೂ ಸುಸ್ತಾದಂಗೆ ಏನು ಅನ್ನಿಸ್ಲಿಲ್ಲ. ಬಟ್ ಇವತ್ತು ಆಲ್ಮೋಸ್ಟ್ ನಾನು ಹೇಳಿದ್ನಲ್ಲ ಅದೇ ಜಿಮ್ದು, ಇವತ್ತು ವರ್ಕೌಟ್ ಮಾಡಿದ್ರೆ ಅವತ್ತು ಬರಲ್ಲ ನಾವು, ಹೇಗೆ ಬರಲ್ಲ. ಏನೋ ಒಂಥರ ಎಕ್ಸಾಸ್ಟ್ ಫೀಲ್ ಆದಂಗೆ ಆಗ್ತಾ ಇದೆ. ಬಟ್ ವಿ ಹ್ಯಾವ್ ಟು ಡೂ ಇಟ್. ಎಸ್, ನಾವು ಏನು ಅಂದ್ಕೊಂಡಿದ್ದೀವಿ, ಬೆಳಗಾವಿಗೆ ಹೋಗಿ ಖಡಕ್ ರೊಟ್ಟಿ ಊಟ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡುವ ವಾಟ್ ಟು ಡು.
ಅಲ್ಲ ಆ್ಯಪಲ್ಲು ನನಗೆ ಅಂತ ಹೇಳಿ ಹಾಂ ಹಿಂಗೆ ತಿಂದಾಕಿದ್ರೆ ಹೆಂಗೆ ಚಲೇ. ಸೊ ಗೈಸ್ ಬ್ರೇಕ್ ಟೈಮ್ ಮುಗಿತು. ನೆಕ್ಸ್ಟು ಊಟ ಮಾಡುವಾಗ ನಂಗೆ ಹೊಟ್ಟೆ ಹೋಗ್ತದೆ. ಇವರು ಊಟಕ್ಕೆ ಸರಿಯಾಗಿ ನಿಲ್ಲಿಸಲ್ಲ. ಲೈಟಾಗಿ ತಿನ್ಬೇಕು. ಸೂರ್ಯ ತಿಂದು ಅಲ್ಲ ಊಟ ತಿಂದಿಲ್ಲ ಅಂದರೆ ಶಕ್ತಿ ಎಲ್ಲಿಂದ ಬರುತ್ತೆ? ಏನಕ್ಕೆ ಶಕ್ತಿ ಏನು ಮಾಡ್ತಾ ಇದೆ ನಿದ್ದೆ ಬರೋಕ್ಕೆ? ನಿದ್ದೆ ಬಂದ್ಬಿಡುತ್ತೆ. ಊಟ ತಿಂದಿಲ್ಲ ಅಂದರೆ ನಿದ್ದೆ ಬರುತ್ತೆ. ಇದ್ಯಾವ್ದು ಗುರು ಹೊಸದು? ಅಯ್ಯಪ್ಪ ಗೈಸ್ ನಿಮ್ಗೆ ಊಟ ಇಲ್ಲ ಅಂದರೆ ಎನರ್ಜಿ ಲೋ ಇರುತ್ತೆ. ನಿದ್ದೆ ಏನು ಮಾಡೋಕ್ಕೂ ತಲೆನೇ ಓಡಲ್ಲ. ನನಗೆ ಊಟ ಇರಬೇಕು ಫಸ್ಟು, ಸೆಕೆಂಡ್ ನಿದ್ದೆ ಇರಬೇಕು. ಚೆನ್ನಾಗಿ ತಿನ್ನೋದು ಮಲಿಗಂಬಿಡೋದು ಅಷ್ಟೇ. ರೈಡ್ ಯಾವನಾರು ಮಾಡ್ಕೊಳ್ಳಿ. ನಾನು ಮಾಡ್ತೀನಲ್ಲ ಏನ ರೈಡು. ಚೆನ್ನಾಗಿ ಮಾಡ್ತಾರೆ. ಓಕೆ ಗೈಸ್, ಸಿ ಯು ಇನ್ ಬೆಳಗಾವಿ ಊಟ ತಿನ್ನೋವಾಗ. ಓಕೆ. ಕಡೆಗೂ ನನಗೆ ಊಟ ಕೊಡಿಸ್ದಿರಂಗೆ ಇಲ್ಲಿ ಮ್ಯಾಗಿ ಸೇವ್ ಪುರಿ ತಿನ್ಕೊಡ್ತಾರೆ ಫಾರೆಸ್ಟ್. ಮ್ಯಾಗಿ ಸಕ್ಕತ್ತಾಗಿ ವಾಸನೆ ಬರ್ತಾರೆ. ಅಂದರೆ ಚೆನ್ನಾಗಿರೋ ವಾಸನೆ. ಬೆಂಗಳೂರು, ಮಹಾರಾಷ್ಟ್ರ, रायगढ़ रूम मिलेगा ग्रीन Okay. This is the first time we are coming towards north. South we have done south, almost south we have finished. First time we are coming north. इधर ये प्याज आपको लगे 20 किलारी 55 किलारी नगर में ग्रीन हिल बोल के डालो, ऊपर वाला डालो ग्रीन हिल. ಅದನ್ನು ಮಾಡ್ತೀನಿ. ಫೈನಲಿ ಗೈಸ್ ನಾವು ಇವತ್ತು ಬೆಳಗಾವಲ್ಲೇ ಸ್ಟೇ ಆಗೋಣ ಅಂದ್ಬಿಟ್ಟು ಡಿಸೈಡ್ ಆದ್ವಿ. ಬಿಕಾಸ್ ಇವತ್ತು ಸಂಡೇ ಆಗಿರೋದ್ರಿಂದ ನಾವು ಇನ್ ಕೇಸ್ ನಾವು ಪ್ಲ್ಯಾನ್ ಮಾಡಿರೋ ಕಡೆ ಹೊರಟ್ರೂ ಕ್ರೌಡೆಲ್ಲ ಅವಾಯ್ಡ್ ಮಾಡೋಣ ಅಂದ್ಬಿಟ್ಟು ಸೊ ನಾವು ಈ ಡಿಸಿಷನ್ ಲಾಸ್ಟ್ ಮೂಮೆಂಟಲ್ಲಿ ತೊಗೊಂಡ್ವಿ. ಸೊ ಇವತ್ತು ನೈಟ್ ಇಲ್ಲೇ ಬೆಳಗಾಮಲ್ಲಿ ಸ್ಟೇ ಬೆಳಗಾವಿ ಬೆಳಗಾವಿಯಲ್ಲಿ ಸ್ಟೇ ಆಗಿ ಗಂಡು ಮೆಟ್ಟಿದ ನಾಡು ಬೆಳಗಾವಿ. ನಾಳೆ ಬೆಳಗ್ಗೆ ವಿ ವಿಲ್ ಸ್ಟಾರ್ಟ್ ಆ ಜರ್ನಿ ಅಗೇನ್. ಸೊ ಈಗ ನಾವು ಊಟ ಮಾಡೋಕ್ಕೆ ಖಾನಾವಳಿ ಊಟ ಟ್ರೈ ಮಾಡೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಮಧ್ಯಾಹ್ನನೇ ತಿನ್ಬೇಕಂತ ಎಷ್ಟೊಂದು ಕಡೆ ನೋಡಿದ್ವಿ, ಬಟ್ ನಮ್ಗಲ್ಲೆಲ್ಲೂ ಸೆಟ್ ಆಗಲಿಲ್ಲ. ಆ್ಯಂಡ್ 2 ಗಂಟೆ ಆಯಿತು. ಆ್ಯಂಡ್ ಅಷ್ಟಾಗಿ ಹಶು ಕೂಡ ಆಗಿರಲಿಲ್ಲ. ಸೊ ನೈಟ್ ಟ್ರೈ ಮಾಡೋಣ ಅಂದ್ಬಿಟ್ಟು ಈಗ ಹೋಗ್ತಾ ಇದ್ದೀವಿ. ಬನ್ನಿ ಲೆಟ್ಸ್ ಸಿ. ಇಲ್ಲಿ ಒಂದು ದಾನೇಶ್ವರಿ ಖಾನಾವಳಿ ಇದೆ, ನೋಡುವ. ನಾ ಆಲ್ರೆಡಿ ಒಂದ್ಸರಿ ಟ್ರೈ ಮಾಡಿದ್ದೀನಿ ಜೋಳದ ರೊಟ್ಟಿ ಊಟ. ನಾವು ಗೋವಾಗೆ ಹೋಗುವಾಗ ಐ ಹ್ಯಾಡ್ ಟ್ರೈಡ್ ಇಟ್ ಒನ್ಸ್. ಅಲ್ಲಿ ಕೊಡೋ ಚಟ್ನಿ ಅಂತೂ ಸಿಕ್ಕಾಪಟ್ಟೆ ಖಾರ ಇರುತ್ತೆ. ಕಡಕ್ ರೊಟ್ಟಿ ತಿನ್ನಕತ್ತೀರಿ. ಅದೇ ಏನು ಸ್ವೀಟ್ ಅದು ತಿನ್ನೋಣ. ಖಾರ ಅದೇನೋ ಬೇರೆ ಖಾರ ಖಾರ. ಅಣ್ಣ ಏನಿದು? ಜೇನುಕಲ್ಲ, ಜಿನಕದ ವಡೆ. ಜಿನಕದ ವಡೆ ಖಾರ ಆಯ್ತಾ? ಗುರು ಇದು
ಗಾರ್ಲಿಕ್ ಬ್ರೆಡ್ ಫ್ಲೇವರ್ ಥರ ಆಯ್ತಾ, ಚೆನ್ನಾಗಾಯ್ತಾ? ಚಟ್ನಿ ಪುಡಿ ಐತೆ ನೋಡು. ನೀನು ಯಾವತ್ತಾರು ತಿಂದಿದ್ರಾ ಆಯ್ತಾ? ನಾನು ಮೊನ್ನೆ ತಿನ್ನಲ್ಲ. ಯಾವ್ದು ಹೇಳಿ? ಅದೇ ಅವತ್ತು ರಾಗಿ ರೊಟ್ಟಿ ಫೋಟೋ ಹಾಕಿದ್ನಲ್ಲ. ಇಟ್ಸ್ ಗುಡ್. ಊಟ ಮಾಡ್ತಾ ಇದ್ದೀವಮ್ಮ, ಖಾನಾವಳಿ. ಮಳೆ ನೆನ್ನೆ ಇವತ್ತಿಲ್ಲ. ಮಾಡ್ತಾ ಇದೀವಪ್ಪ ಈಗ. ಮುಂದಾಯ್ತಾ? ಖಡಕ್ ರೊಟ್ಟಿ, ಹಾಂ, ಬದನೆಕಾಯಿ ಪಲ್ಯ ಜೊತೆ. ಖಡಕ್ ಜೋಳದ ರೊಟ್ಟಿ. We should have actually took this one. ಎರಡು ಫೈನ್. ಸಾಕಾ? ಹಾಂ, ಊಟ ಸಕ್ಕತ್ತಾಗಿತ್ತು. ಖಡಕ್ ರೊಟ್ಟಿ ಊಟ ಜೋಳದ ರೊಟ್ಟಿ ನಿದ್ದೆ ಒಳ್ಳೆ ಹಾಂ, ಖಡಕ್ ರೊಟ್ಟಿ ಊಟ ಮಾಡಿ ಒಳ್ಳೆ ಎಳಿಯಕತ್ತೈತಿ. ಈ ಬಾಡಿ ಪೇನ್ ಆ ಥರ ಫೀವರ್ ಆ ಥರ ಏನಾದರೂ ಆದರೆ ಅಂದ್ಬಿಟ್ಟು ಟ್ಯಾಬ್ಲೆಟ್ ತೊಗೊಳ್ಳೋಣ ಅಂದ್ಬಿಟ್ಟು ಮೆಡಿಕಲ್ ಸ್ಟೋರು ಊಟ ಮಾಡಿ ಹೆಂಗಂದ್ರೆ ಹಂಗೆ ಮಾತಾಡೋದು ಅಷ್ಟೇ. ಸೊ ಗೈಸ್, ವಿ ಕೇಮ್ ಟು ಫಾರ್ಮಸಿ ಪ್ರಿಕಾಷನರಿ ಆಗಿ ಪೀಟೀಸ್ ಏನಾದರೂ ಬಾಡಿ ಪೇಯ್ನು ಫೀವರು ಆ ಥರ ಬಂದರೆ ಅಂತ, ಜಸ್ಟ್ ಇನ್ ಕೇಸ್. ಲೋ, ಇದು ಹಾಸ್ಪಿಟಲ್ದು ಕಣೋ. ನಮ್ಗೆ ಕೊಡಲ್ವಾ? ಗುಡ್ ಮಾರ್ನಿಂಗ್. ಪ್ಯಾಂಡಲ್ ಜಪ್ಕೊಂತೀಯ? ಹಾಂ, ಹುಷಾರು. ಇಲ್ಲ ಚೆಲ್ಲಲ್ಲ. ಇವತ್ತು ನಾವು ನಮ್ಮ ಆ್ಯಕ್ಚುಯಲ್ ರೈಡ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಕೀಪ್ ಗೆಸ್ಸಿಂಗ್ ನಾವು ಯಾವ ಪ್ಲೇಸಿಗೆ ಹೋಗ್ತಿರ್ಬೋದು ಅಂತ. ವಿ ವಿಲ್ ಟೇಕ್ ಯು ದೇರ್ ವೆರಿ ಸೂನ್. ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಅಷ್ಟೇ, ಮುಂದಕ್ಕೆ ಹೋಗೋಣ. ಆಲ್ ರೈಟ್, ಮುಂದಕ್ಕೆ ಹೋಗೋಣ. ಓಕೆ ಗಾಯ್ಸ್, ಬಾಯ್. Uppit, idli and my favorite mango taco.